ಒಬ್ಬರು ಕಾಂಗ್ರೆಸ್ಸಿನ ಹಿರಿಯ ಸದಸ್ಯರು ಯಾರು ಅಂತಂದ್ರೆ ರಮೇಶ್ ಕುಮಾರ್ ಅವರು ಬಹಳ ಒಳ್ಳೆ ರೀತಿಯಿಂದ ಮಾತಾಡಿದ್ದಾರೆ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ಸಂವಿಧಾನ ಬಗ್ಗೆ ಇವತ್ತೇನು ಹೇಳಿದ್ರು ಅಂತಂದ್ರೆ ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗಾಗಿ ಇಷ್ಟು ದೊಡ್ಡ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಆದರೆ ಅವರ ತೀರು ಹೋಗಿದಾಗ ಅವರಿಗೆ ಮುಂಬೈಲಿಂದ ದಿಲ್ಲಿದಾಗ ತೀರು ಹೋಗಿದಾಗ ಇವತ್ತ ಮುಂಬೈಲಿಂದ ದಿಲ್ಲಿಲಿಂದ ಮುಂಬೈಗೆ ಅವ್ರ ಬಾಡಿ ತರಬೇಕಂದ್ರೆ 5,000 ರೂಪಾಯಿ ಇದ್ದಿಲ್ಲ. ಇವತ್ತು 5,000 ರೂಪಾಯಿ ಇದ್ದಿಲ್ಲ. ಆ ಒಂದು ಪ್ರಸಂಗವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿತ್ತು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಅವರು ಅನೇಕ ಮಂತ್ರಿಗಳ ಹುದ್ದೆಗಳನ್ನು ಎಲ್ಲ ಅಲಂಕರಿಸಿದ್ರು. ದೊಡ್ಡ ಹಿಂದಕ್ಕೇನು ನಮ್ಮ ಹೈದರಾಬಾದ್ ನಿಜಾಮವ್ರು ಇದ್ದರು. ನಿಜಾಮವ್ರು ಏನ್ ಹೇಳಿದ್ರು, ನೀವು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆದ್ರ ಅಂತಂದ್ರೆ ನಿಮ್ಗೊಂದು ರಾಜ್ಯನೇ ಕೊಡ್ತಾ ಅಂತಂದ್ರು. ಆದ್ರೆ ಅವ್ರು ಯಾವುದು ಕೂಡ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ಇವತ್ತು ಭಾರತದ ಉಳಿವಿಗಾಗಿ ಇವತ್ತು ಹಗಲು ದುಡಿದಿದಾರ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಅಂತ ಮಹಾತ್ಮರನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದ. ಇನ್ನೊಂದು ಬೇಜಾರು ಸಂಗತಿ ಆಗ್ತಾ ಅನಿಸ್ತದ. ಇವತ್ತು ನಾವು ನೋಡ್ಬೋದು, ನಾವು ಎಲ್ಲಿ ಮಾಲಾರ್ಪಣೆ ಇದ್ದಾಗ ಒಂದು ಪ್ರೊಸೆನ್ಸ್ ಹೋದಾಗ ನಮ್ಮ ಸಂಘಟನೆ ಇವತ್ತ MLC ಅವ್ರು ಇರ್ಬೋದು, ಬೇರೆ ಇದ್ದಾಗ 100-200 ಜನರು ಬರ್ತಾರ. ಆದ್ರೆ ಈ ಒಂದು ಕಾರ್ಯಕ್ರಮದಾಗ ಬರ್ಬೇಕಂದ್ರೆ ಎಲ್ಲರಿಗೂ ಯಾಕೋ ಬೇಜಾರು ಅನಿಸ್ತದೆ. ಇವತ್ತು ಯಾಕೆ ಇಂಥ ಒಂದು ಕಾರ್ಯಕ್ರಮ ಬೇರೆ ಕಡೆ ಎಲ್ಲ ಕಡೆ ಸಿಗ್ತಾವ, ಆದ್ರೆ ಇಂಥ ಒಂದು ಕಾರ್ಯಕ್ರಮ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಪಾಲ್ಗೊಳ್ಬೇಕಾಗ್ತದ. ಮೇಡಮ್ ಅವ್ರು ಇನ್ನೊಂದು ಹೇಳ್ತೀನಿ, ನಿಮಗೆ ಪದೇ ಪದೇ ಅದೇ ಹೇಳ್ತೀನಿ, ನಮ್ಮ ಅಧಿಕಾರಿಗಳಿಗೆ ಯಾಕಡೆ ಹೋಗ್ತಾರ ನೋಡ್ರಿ. ಕಡೆ ಎಷ್ಟು ಮಂದಿ ಯಾರು ನೋಡಿ, ಒಂದು 5-6 ಮಂದಿ ಇದಿರ್ಬೋದು. ನಮ್ಮ ಡಿಪಾರ್ಟ್ಮೆಂಟ್ಗಳು ಎಷ್ಟೋ 33-34 ಇದೆ. ಆದ್ರೂ ಕೂಡ ಇರಲ್ಲ. ನಿಮ್ಗೆ ಪದೇ ಪದೇ ಹೇಳಿದ್ರೆ ನಿಮ್ಗೂ ಕೂಡ ಹಿಂಗೆ ಆಗ್ತದ. ಯಾರ್ಯಾರು ಬರಲ್ಲ ಅಂತಾರೆ ನೋಟಿಸ್ ಕೊಡ್ರಿ, ಯಾಕೆ ಮುಲಾಜ್ ಇಡ್ಲಕ್ ಹೋಗ್ಬೇಡದು. ಅದು ಕೂಡ ನಾವು ಹೇಳೋದಕ್ಕೆ ಸರ್ಕಾರಕ್ಕೆ ಇದು ಮಾಡ್ಬೇಕು. ಯಾಕೆ ಯಾವುದಕ್ಕೂ ನಾವು ಗೌರವ ಕೊಡಬೇಕಾಗ್ತದ. ಅವ್ರು ಬೇಕಾ ಬಿಟ್ಟು ಹಿಂಗೆ ಮಾಡ್ತಾರ ಅಂತಂದ್ರೆ ನಾಳೆ ಯಾವುದಕ್ಕೂ ಕೂಡ ಇರಲ್ಲ. ಇವತ್ತಿಗೆ ಮಕ್ಕಳಿಗೆ ತಗೊಂಡೆ ನಾವು ಕಾರ್ಯಕ್ರಮಗಳು ಮಾಡ್ಬೇಕಾಗ್ತದ. ಅದಕ್ಕಾಗಿ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನ ನಮಗೆಲ್ಲ ಕೊಟ್ಟಿ ಇವತ್ತ ನಾವು ಶಾಸಕರಾಗ್ಬೋದು, MLC ಅವರಾಗ್ಬೋದು, ಎಲ್ಲಾ ಅಧಿಕಾರಿಗಳು ಈ ಒಂದು ಸಂವಿಧಾನದಲ್ಲಿ ನಾವು ವಿಶ್ವಾಸ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಅದರಂತೆ ಇನ್ನೊಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ ತಮ್ಗೆ. ಈ ದೇಶದ ಪ್ರಧಾನಮಂತ್ರಿಯವರು ಆಗಿನ ಮ್ಯಾಕೆ, ಯಾಕಂತಂದ್ರೆ 26/11/1950 ಈ ಒಂದು ಸಂವಿಧಾನ ಜಾರಿಗೆ ಬಂದಿತ್ತು. ಇವತ್ತ 2015 ಈ ಸಂವಿಧಾನ ದಿನಾಚರಣೆ ಅಂತ ಇವತ್ತು ಸರ್ಕಾರ ಘೋಷಣೆ ಮಾಡಿದೆ. ಇವತ್ತು ನಾವು ನೋಡ್ಬೋದು, ಇವತ್ತು ಯಾವಾಗ ಪ್ರಧಾನಮಂತ್ರಿಗಳು ಪದಗ್ರಹಣ ಮಾಡಿದ್ರು, ಅವರಿಗೆ ನ್ಯೂಸ್ ಅವ್ರು ಹಿಂಗೆ ಕೇಳ್ತಾ ಇದ್ರು, ತಾವು ಒಂದು ಸಣ್ಣ ಕುಟುಂಬದಿಂದ ಬಂದಿರಿ, ತಾವು ಹ್ಯಾಂಗ ಪ್ರಧಾನಮಂತ್ರಿ ಆದ್ರಂತಂದ್ರ ಇವತ್ತ ಪ್ರಧಾನಮಂತ್ರಿ ಒಂದೇ ಉತ್ತರ ಏನ್ ಕೊಟ್ಟಿದ್ರು ಅಂದ್ರು, यो आज चाय बनाने वाला भी इस देश का प्रधानमंत्री हुआ तो उसका श्रेय किसको जाता ಅಂತಂದ್ರೆ ಅದು ಸಂವಿಧಾನಕ್ಕೆ ಮಾತ್ರ ಹೋಗ್ತದ ಅಂತ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಯಾಕ ಸುಮ್ಮನೆ ಇಲ್ಲ, ಇವತ್ತು ಪ್ರಧಾನಮಂತ್ರಿ ಅವರು ಚಾಯ್ ಮಾಡ್ತಿರೋ ಅವ್ರ ತಾಯಿ ತಂದಿದ್ರು. ಇವತ್ತು ದೇಶದ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಸುಮ್ಮನಿಲ್ಲ. ಇವತ್ತು ಈ ಸಂವಿಧಾನ ಇರ್ತಿಲ್ಲ ಅಂತಂದ್ರೆ ಇನ್ನ ರಾಜ ಮಹಾರಾಜ ಅವ್ರ ಮಕ್ಕಳೇ ರಾಜನೀತಿ ಮಾಡ್ತಿರ್ರಿ. ಇವತ್ತು ಇದು ಸಂವಿಧಾನದಂತೆ ಇವತ್ತು ನಮ್ಮಂತ ಯುವಕರು ಇವತ್ತ ಶಾಸಕರಾಗಿದ್ದೇವು. ನಮ್ಮಂತ ಯುವಕರು ಮುಂದೆ IAS IPS ಎಲ್ಲನೂ ಕೂಡ ಆಗ್ತಾರ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ತಾವೆಲ್ಲರೂ ಕೂಡ ಬಂದಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳಿ